ರಾಜ್ಯದ ಜನರು ಬರದಿಂದ ತತ್ತರಿಸಿರುವಾಗ ಪ್ರಭಾವಿ ಸಚಿವ ಫಾರಿನ್ ಟ್ರಿಪ್ ಹೋಗ್ತಿದ್ದಾರಂತೆ. ರಾಜ್ಯದ ಜನರು ಬರದಿಂದ ತತ್ತರಿಸಿರುವಾಗ ಪ್ರಭಾವಿ ಸಚಿವರ ಫಾರಿನ್ ಟ್ರಿಪ್ಗೆ ಏನು ಕಡಿಮೆ ಇಲ್ಲ ಬಿಡಿ. ಕುಡಿಯೋಕೆ ನೀರು ಒದಗಿಸ್ತಿಲ್ಲ, ಜಾನುವಾರುಗಳಿಗೆ ಮೇವೂ ಒದಗಿಸ್ತಿಲ್ಲ. ರಾಜ್ಯದ ಜನ ಹನಿ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲಿದಾಡುತ್ತಿದ್ದಾರೆ. ಈ ಸಮಸ್ಯೆ ಬಗೆಹರಿಸಬೇಕಾದವರು ಮಾತ್ರ ಇರೋದು ಫಾರಿನ್ ಟೂರ್ ಮೂಡ್ನಲ್ಲಿ. ಆದರೆ ಸರ್ಕಾರಿ ದುಡ್ಡಲ್ಲಿ ಫಾರಿನ್ ಟೂರ್ ಹೊರಟಿದ್ದಾರೆ ಸಿದ್ದು ಸಂಪುಟದ ಪ್ರಭಾವಿ ಸಚಿವ. ಕಾನ್ಫರೆನ್ಸ್ ಹೆಸರಲ್ಲಿ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ತಮ್ಮ ಹಳೆ ಟೀಮ್ನೊಂದಿಗೆ ಲಂಡನ್ ಟ್ರಿಪ್ಗೆ ಹೋಗ್ತಾ ಇದ್ದಾರಂತೆ ಗೃಹ ಮಂತ್ರಿ ಪರಮೇಶ್ವರ್. ಫಾರಿನ್ ಟ್ರಿಪ್ಗೆ ಪರಮೇಶ್ವರ್ ಒಟ್ಟು 5 ಮಂದಿ ಪ್ರಭಾವಿಗಳು ಕೂಡ ಅವ್ರ ಜೊತೆ ಸಾಥ್ ನೀಡ್ತಿದ್ದಾರೆ. ಗೃಹ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ, ಗೃಹ ಸಚಿವರ ವಿಶೇಷ ಸಲಹೆಗಾರ ಕೆಂಪಯ್ಯ, ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್, ಕೇಂದ್ರ ವಲಯ ಐಜಿಪಿ ಸೀಮಕ್ ಕುಮಾರ್ ಸಿಂಗ್ ಸಾಥ್ ನೀಡುತ್ತಿದ್ದಾರೆ. ಇದೇ ತಿಂಗಳ 7ರಂದು ಲಂಡನ್ನ ಫ್ಲೈಟ್ ನ ಹತ್ತಲಿದ್ದಾರೆ ಪರಮೇಶ್ವರ್ ಅಂಡ್ ಟೀಮ್. ಕಳೆದ ವರ್ಷ ಜೂನ್ ನಲ್ಲಿ ಇದೇ ಟೀಮ್ನೊಂದಿಗೆ ಜರ್ಮನಿ ಸುತ್ತಿ ಬಂದಿದ್ರು ಪರಮೇಶ್ವರ್. ಈ ದರ್ಬ ಸನ್ನಿವೇಶದಲ್ಲಿ ಗೃಹ ಮಂತ್ರಿಗಳಿಗೆ ಈ ಮೋಜು ಮಸ್ತಿ ನಿಜಕ್ಕೂ ಬೇಕಿತ್ತ? ರಾಜ್ಯದ ಜನ ಏನ್ ಅನ್ಕೋತಾರೆ ಅನ್ನೋ ಪರಿಜ್ಞಾನ ಕೂಡ ಬೇಡವಾ ಇವರಿಗೆ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇವಾಗ ಅವ್ರು ಫಾರಿನ್ ಟ್ರಿಪ್ ಹೋಗ್ತಾ ಇದಾರೆ, ಕಾನ್ಫರೆನ್ಸ್, ಅದು ಕೆಲಸದ ನಿಮಿತ್ತ ಅವ್ರು ಹೋಗ್ತಾ ಇರೋದು. ಹೋದ್ರೆ ಏನ್ ತಪ್ಪು? ಖಂಡಿತ ದಿವ್ಯಾ, ಕೆಲಸದ ನಿಮಿತ್ತ ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದಾರೆ, ಹೋಗ್ಲಿ ಬಿಡಿ ಅಂತಕ್ಕಂಥದ್ದು ಸದ್ಯದ ಮಟ್ಟಿಗೆ ತಪ್ಪೆ ಅಂತ ಅನಿಸ್ತಿದೆ. ಯಾಕಂದ್ರೆ ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ನಿಮ್ಗೂ ಗೊತ್ತು. ನಿಜವಾಗ್ಲೂ ಇವರು ಕಾನ್ಫರೆನ್ಸ್ಗೆ ಹೋಗೋದಾದ್ರೆ ಇದೇ ಟೀಮನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು? ಸರಿಸುಮಾರು 150 ಜನಕ್ಕೂ ಹೆಚ್ಚು ಜನ IPS ಆಫೀಸರ್ಗಳಿದ್ದಾರೆ. ಆದ್ರೆ ಇದೇ ಟೀಮು ಕಾನ್ಫರೆನ್ಸ್ಗೆ ಹೋಗಿ ಇದೇ ಟೀಮು ಕಲ್ತು ಬಂದು ಜರ್ಮನಿಗೆ ಹೋದಂತ ಟೀಮು ಮಾಡಿದ್ದಾದ್ರೂ ಏನು? ಆ ವಿವರಗಳನ್ನ ಕೊಟ್ಟಿದ್ದೇ ಆಗಿದ್ರೆ ಏನ್ ಕಲ್ತು ಬಂದ್ವಿ, ಏನ್ ಮಾಡಿದ್ವಿ ಅಂತ ಹೇಳಿ ವಿವರಗಳನ್ನ ಕೊಟ್ಟಿದೆ ಆದ್ರೆ ಇವತ್ತು ನಮ್ಗೆ ಆ ಒಂದು ಪ್ರಶ್ನೆ ಬರ್ತಿರ್ಲಿಲ್ಲ. ಬರದ ನಡುವೆನೂ ಕೂಡ ನೀವು ಯಾಕೆ ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀರಾ, ಫಾರಿನ್ ಟ್ರಿಪ್ಗೆ ಹೋಗ್ತಿದ್ದಾರೆ ಅಂತ ನಿಜಕ್ಕೂ ಇವರು ಕಾನ್ಫರೆನ್ಸ್ ಹೆಸರಲ್ಲಿ ಮೋಜು ಮಸ್ತಿ ಮಾಡಕ್ಕೆ ಹೋಗ್ತಿದ್ದಾರಾ ಅನ್ನುವಂತ ಅನುಮಾನ ಮೂಡ್ತಿದೆ. ಯಾಕಂದ್ರೆ ಇದೇ ವರ್ಷದಲ್ಲಿ ಅಂದ್ರೆ ಕಳೆದ ಜುಲೈ 1 ವರ್ಷ ಕೂಡ ಕಳೆದಿಲ್ಲ, ಆಗಾಗ್ಲೇ ಇವಾಗ 2ನೇ ಬಾರಿಗೆ ಇವರು ಲಂಡನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಈ 2ನೇ ಬಾರಿಗೆ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ. ಅದು ಕೂಡ ಒಂದೇ ಟೀಮ್, ಅದೇ ಕೆಂಪಯ್ಯ ಅವರು ಹಾಗೇನೆ ಪ್ರವೀಣ್ ಸೂದ್ ಅವರೇ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಂದು ಗೃಹ ಇಲಾಖೆಯಲ್ಲಿ ಕೇಳ್ಬರ್ತಿರ್ತಕ್ಕಂಥ ಮಾತು ಅಂದ್ರೆ ಕಳೆದ ಬಾರಿಯ ಒಂದು ಜರ್ಮನ್ ಟ್ರಿಪ್ ನಿಂದ ಬಂದ ಮೇಲೆ ಒಂದು ಥ್ಯಾಂಕ್ಫುಲ್ ಆಗಿ ಕೊಟ್ಟಂತಹ ಒಂದು ಹುದ್ದೆ ಅಂತ ಅನ್ಸುತ್ತೆ. ಪ್ರವೀಣ್ ಸೂದ್ ಅವರಿಗೆ ಒಂದು ಲಕ್ ಅವ್ರಿಗೆ ಬದಲಾಯಿತು, ಅವರು ಪೊಲೀಸ್ ಕಮಿಷನರ್ ಆಗಿ ಆಯ್ಕೆ ಆದ್ರು. ಇದೀಗ ಅದನ್ನ ಥ್ಯಾಂಕ್ ಗಿವಿಂಗ್ ಅನ್ನೋ ರೀತಿನಲ್ಲಿ ಮತ್ತೊಂದು ಟ್ರಿಪ್ ನ ಹೋಗ್ತಿದಾರ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ದಿವ್ಯಾ. ಓಕೆ, ಪ್ರತಿ 5 ವರ್ಷದಿಂದ ನೀವು ಎಲ್ಲರೂ ಕೂಡ ಇಡೀ ರಾಜ್ಯದ ಜನತೆನೂ ಕೂಡ ನೋಡ್ತಾ ಇದ್ದಾರೆ ಅವ್ರು ಎಷ್ಟು ಬಾರಿ ಕಾನ್ಫರೆನ್ಸ್ ಅಟೆಂಡ್ ಮಾಡಿದಾರಂತೆ. ಅದಕ್ಕೆ ನಮ್ಮ ರಾಜ್ಯ ಅಷ್ಟು ಅಭಿವೃದ್ಧಿ ಆಗಿರೋದು, ಎಲ್ಲಾ ಕಡೆ ನೀರು ಓವರ್ಫ್ಲೋ ಆಗ್ತಾ ಇರೋದು. ನಿಮ್ಗೆ ಗೊತ್ತಿಲ್ವಾ ರಕ್ಷಾ ಇದೆಲ್ಲ? ಖಂಡಿತ ಓವರ್ಫ್ಲೋ ಎಲ್ಲ ಆಗ್ತಾ ಇದೆ ದಿವ್ಯಾ. ಓವರ್ಫ್ಲೋ ಆಗ್ತಾ ಇರೋದು ಅವರ ಮನೆಯ AC ಯಲ್ಲಿರ್ಬೋದು, ಅಥವಾ ಅವರ ಮನೆಯಲ್ಲಿ ಬರುವಂತಹ ನಲ್ಲಿಯ ನೀರಿನಲ್ಲಿರ್ಬೋದು, ಅಥವಾ ಅವರು ಬಿಸ್ಲರಿಯನ್ನ ಕುಡಿದು ಅರ್ಧಂಬರ್ಧ ಬಿಟ್ಟು ಎಸೆಯುವಂತಹ ಬಾಟ್ಲಲ್ಲಿ ಓವರ್ಫ್ಲೋ ಆಗ್ತಾ ಇರ್ಬೋದು. ಆದ್ರೆ ಖಂಡಿತ ಇವತ್ತಿಗೂ ಕೂಡ ಬರದ ಬಗ್ಗೆ ನಮ್ಮ ಇಡೀ ಪಬ್ಲಿಕ್ ಟಿವಿ ತಂಡ ಇಡೀ ಕರ್ನಾಟಕನೇ ಸುತ್ತಿ ಬಂತು. ಅಲ್ಲಿ ನೋಡ್ಬೋದಿತ್ತು ಎಂತಹ ಒಂದು ಪರಿಸ್ಥಿತಿ ಇದೆ ಅಂತ. ಮಕ್ಕಳನ್ನ ಶಾಲೆಯನ್ನ ಬಿಡಿಸಿ ಕಾಲೇಜ್ ಇದು ನೀರಿನ ತರಕ್ಕೆ ಕಳಿಸ್ತಾ ಇರುವಂತಹದ್ದು, ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ತಿರೋದೇ ನೀರ್ ತರಕ್ಕೆ ಅನ್ನುವಂತಹ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ತುಮಕೂರು, ಕೊರಟಗೆರೆಯಲ್ಲೂ ಕೂಡ ನಾವು ಪರಮೇಶ್ವರ್ ಅವರ ಕ್ಷೇತ್ರವಾಗಿರುವಂತಹ ಹಲವು ಕಡೆಯಲ್ಲೂ ಕೂಡ ನಾವು ಅಭಿಯಾನವನ್ನ ನಡೆಸಿದ್ವಿ, ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ಅವಾಗ್ಲೂ ಕೂಡ ನೀರಿನ ಒಂದು ಬರದ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ತೋರಿಸಿದ್ವಿ. ಇದನ್ನೆಲ್ಲ ನೋಡಿ ಇದಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ನೀಡಬೇಕಾದಂತಹ ಪರಮೇಶ್ವರ್ ಅವರು ಈ ಒಂದು ಸಂದರ್ಭದಲ್ಲಿ ಫಾರಿನ್ ಟ್ರಿಪ್
ಟ್ರಿಪ್ ಹೊರಟಿರೋದು ಎಷ್ಟು ಸರಿ, ನಿಜವಾಗ್ಲೂ ಇವರು ಅಲ್ಲಿಂದ ಹೋಗಿ ಕಲ್ತು ಬರೋದಾದ್ರೂ ಏನು? ಮೋಸ್ಟ್ಲಿ ಅನ್ಸುತ್ತೆ ದಿವ್ಯಾ, ಈ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಧಗೆ ಬೆಂಗಳೂರಿನಲ್ಲಿ ತಡಿಲಿಕ್ಕೆ ಆಗ್ತಿಲ್ಲ ಅಂತ ಪಾಪ ಸುತ್ತಿ ಸಾಕಾಗಿರ್ಬೇಕು ಪರಮೇಶ್ವರ್ಗೆ. ಹಾಗಾಗಿ ಸ್ವಲ್ಪ ಕೂಲ್ ಆಗಿರುವಂತಹ ಪ್ಲೇಸ್ಗೆ ಹೋಗಿ ಸ್ವಲ್ಪ ಕೂಲ್ ಆಗಿ ಬರೋಣ ಅಂತ ಹೇಳಿ ಇದೇ ಟೀಮ್ ನೊಂದಿಗೆ ಅವರಿಗೆ ಯಾರು ತುಂಬಾ ಆಪ್ತರು, ಯಾರು ಅವ್ರ ಜೊತೆಲಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ, ಅವ್ರ ಜೊತೆನಲ್ಲೇ ಮತ್ತೊಂದು ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ದಿವ್ಯಾ. ಓಕೆ, ಈಗ ಗೃಹ ಸಚಿವರ ಜೊತೆ ವಿಶೇಷ ಸಲಹೆಗಾರ ಕೆಂಪಯ್ಯ ಅವರು ಕೂಡ ಹೋಗ್ತಿದ್ದಾರೆ. ಅವ್ರು ಏನಕ್ಕೆ ಹೋಗ್ತಿರೋದು, ಪ್ರವೀಣ್ ಅವ್ರು ಏನಕ್ಕೆ ಹೋಗ್ತಾ ಇರೋದು? ಓ ಕರೆಕ್ಟ್, ಅಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಫಂಕ್ಷನ್ ಆಗುತ್ತೆ ಅಂತನಾ? ಹಾಗಿದ್ರೆ ನಾವೆಲ್ಲ ಈಗ 12 ಗಂಟೆ 1 ಗಂಟೆಗೆಲ್ಲ ಓಡಾಡ್ಬೋದಾ? ಅಷ್ಟು ರಕ್ಷಣೆ ಕೊಡ್ತಾರಾ ಅಂತ? ಖಂಡಿತ ದಿವ್ಯಾ, ಕೆಂಪಯ್ಯನವರು ಸಾಮಾನ್ಯವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ರೀತಿನಲ್ಲಿ ಕೆಲಸ ಮಾಡಿ ನನಗೆ ಸಾಕಾಗಿದೆ, ನನ್ಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೆ ಅವರು ಸ್ವಯಂ ನಿವೃತ್ತಿಯನ್ನ ಪಡೆದಂತವ್ರು. ಆದ್ರೆ ಇತ್ತೀಚೆಗೆ ನಿವೃತ್ತಿಯನ್ನ ಪಡೆದು ಗೃಹ ಇಲಾಖೆಯ ಸಲಹೆಗಾರರಾಗಿ ಅವರು ಯಾವಾಗ ಅವರು ಚಟುವಟಿಕೆಯಲ್ಲಿ ತೊಡ್ಕೊಂಡ್ರೋ ಇದ್ದಕ್ಕಿದ್ದಂಗೆ ಅವ್ರಿಗೆ ಫುಲ್ ಎನರ್ಜಿ ಬಂದಿದೆ. ಈ ರೀತಿಯ ಕಾನ್ಫರೆನ್ಸ್ ಗಳನ್ನ ಅಟೆಂಡ್ ಮಾಡೋದ್ರಲ್ಲಿ ನಿಜವಾಗ್ಲೂ ಅವರಿಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಅನ್ಸುತ್ತೆ. ಇದನ್ನೇನೆ ಅವರು ಕೆಲಸದಲ್ಲಿ ಇದ್ಕೊಂಡು ಮಾಡಬಹುದಾಗಿತ್ತಲ್ಲ ಅನ್ನುವಂತಹ ಮಾತುಗಳು, ಅನುಮಾನಗಳು ಸೃಷ್ಟಿಯಾಗ್ತಿದೆ. ಇದನ್ನೆಲ್ಲ ನೋಡಿದಾಗ ಅಂದ್ರೆ ಅದೇ ಟೀಮ್ ಮತ್ತೆ ಹೋಗ್ತಕ್ಕಂಥದ್ದು, ಹಾಗೇನೆ ಒಂದು ಕಾನ್ಫರೆನ್ಸ್ ಹೆಸರಿನಲ್ಲಿ ಹೊರಗಡೆ ಹೋಗ್ತಕ್ಕಂಥದ್ದು. ಮತ್ತಿನ್ನೊಂದು ಗಮನಿಸಬಹುದು ದಿವ್ಯಾ, ಅವ್ರು ಹೋಗ್ತಾ ಇರೋದು ಸರ್ಕಾರಿ ಇಲಾಖೆಯ ಸರ್ಕಾರದ ದುಡ್ಡಿನಲ್ಲಿ ಅಂತಕ್ಕಂಥದ್ದು. ಸರಿಸುಮಾರು ಪ್ರತಿಯೊಬ್ಬರಿಗೂ 5 ರಿಂದ 6 ಲಕ್ಷ ಖರ್ಚಾಗುತ್ತೆ ಅವ್ರು ಹೋಗ್ಲಿಕ್ಕೆ, ಬರ್ಲಿಕ್ಕೆ, ಸ್ಟೇ ಆಗ್ಲಿಕ್ಕೆ ಎಲ್ಲದಕ್ಕೂ ಕೂಡ. ಸೊ ಇದನ್ನೆಲ್ಲ ಬರ್ಸ್ತಾ ಇರೋದು ಸರ್ಕಾರ. ಹಾಗಿದ್ಮೇಲೆ ಸರ್ಕಾರ ಆದ್ಮೇಲೆ ಅದ್ರ ಜನದ ದುಡ್ಡು, ಹಾಗಿದ್ಮೇಲೆ ಆ ದುಡ್ಡು ಉಪಯೋಗ ಆಗ್ಬೇಕು. ಇವರು ಕಾನ್ಫರೆನ್ಸ್ಗೆ ಹೋಗಿ ಬರುವಂತಹ ಒಂದು ಅಮೌಂಟ್ ಏನಿದೆ ಅದು ಜನರಿಗೆ ಉಪಯೋಗ ಆಗ್ಬೇಕು. ಹೋಗ್ಲಿ, ಕಳೆದ ಬಾರಿ ಹೋಗಿ ಬಂದಂತ ಕಾನ್ಫರೆನ್ಸ್ ಸುಮಾರು 12 ದಿನಗಳ ಕಾಲ ಹೋಗಿ ಬಂದಿದ್ರು ಜರ್ಮನಿಗೆ. ಅದರಲ್ಲಿ ಅವರು ಏನೆಲ್ಲ ಕಲ್ತು ಬಂದ್ರು, ಏನೆಲ್ಲ ನಮ್ಮ ಜನಕ್ಕೆ ಅಳವಡಿಸಿದ್ರು, ಹಾಗೆ ಜನಕ್ಕೆ ಯಾವ ರೀತಿಯಾದಂತಹ ಒಂದು ಅವಕಾಶಗಳನ್ನ, ಸಮಸ್ಯೆಗಳ ಪರಿಹರಿಸುವಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನ ತಂದ್ರು ಅನ್ನೋದನ್ನ ತೋರಿಸ್ಕೊಡ್ಬೇಕಾಗಿದೆ. ತದನಂತರ ಮಾತ್ರ ಇವಾಗ ಅವರು ಹೋಗ್ಲಿಕ್ಕೆ ರೆಡಿ ಆಗಿರೋ ಈ ಕಾನ್ಫರೆನ್ಸ್ಗೆ ಒಂದು ಬೆಲೆ ಬರುತ್ತೆ ಅಂತ ಅನ್ಸುತ್ತೆ ದಿವ್ಯಾ. ಅಷ್ಟು ದೂರ ಯಾಕೆ ಹೋಗ್ಬೇಕು ರಕ್ಷಾ? ಇಲ್ಲೇ ಉತ್ತರ ಕರ್ನಾಟಕಕ್ಕೆಲ್ಲ ಹೋಗಿ ಬರ್ಬೋದಲ್ವಾ? ಖಂಡಿತ ಉತ್ತರ ಕರ್ನಾಟಕಕ್ಕೆ ಹೋಗಿ ಬಂದ್ರೆ ಅಲ್ಲಿರುವಂತ ಕೂಲ್ ವೆದರ್ ಯಾರು ಕೊಡ್ತಾರೆ ದಿವ್ಯಾ? ಅಲ್ಲಿರುವಂತ ಸ್ನೋ ಫಾಲಿಂಗ್ ಆಗ್ತಾ ಇರುತ್ತೆ, ಇವಾಗ ಕೂಲ್ ವೆದರ್ ಇರುತ್ತೆ. ಯಾವ ಕಡೆ ನೋಡಿದ್ರು ಕಣ್ಣು ಕೂಡ ತಂಪಾಗುತ್ತೆ, ಹಾಗೆ ಮನಸ್ಸಿಗೂ ಕೂಡ ಹಿತ ಅನ್ಸುತ್ತೆ. ಆ ತರದಂತ ವೆದರ್ ಉತ್ತರ ಕರ್ನಾಟಕ ಸಿಗುತ್ತೆ ದಿವ್ಯಾ. ಏನ್ ಹೇಳ್ತಾ ಇದ್ದೀರಾ ನೀವು? ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಪಾಪ ಪರಮೇಶ್ವರ್ ಅವ್ರು ಫುಲ್ ನೀರ್ ಇಳಿದೋಗುತ್ತೆ. ಇರೋಂತ ಅವರ ಒಂದು ಚಾರ್ಮ್ ಏನಿದೆ, ಅವ್ರಿರೋಂತ ಒಂದು ಸ್ಟೇಜ್, ಹಾಗೇನೆ ಅವ್ರಿರೋಂತ ಅವರ ವೆಯ್ಟ್ ಕೂಡ ಲಾಸ್ ಆಗ್ಬಿಡುತ್ತೆ. ಪಾಪ ಉತ್ತರ ಕರ್ನಾಟಕಕ್ಕೆ ಹೋಗಿ ಬಂದ್ರೆ ಏನ್ ಹೇಳ್ತಿದ್ದೀರಾ? ನೀವ್ ಹೇಳ್ತಿರೋದು ಪರಮೇಶ್ವರ್ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಿದ್ದೀರಲ್ಲ ದಿವ್ಯಾ. ಏನ್ ಅಂದ್ರೆ ಲಂಡನ್ ಎಲ್ಲಿ, ಉತ್ತರ ಕರ್ನಾಟಕ ಇಲ್ಲಿ, ಅದಕ್ಕೂ ಇದಕ್ಕೂ ತಾಳೆನೆ ಹಾಕೋಂಗಿಲ್ಲ ಅಂತಹ ಪರಿಸ್ಥಿತಿ ಇದೆ ಅನ್ಸುತ್ತೆ ದಿವ್ಯಾ. ಅಲ್ಲ ಬೇಡ, ಉತ್ತರ ಕರ್ನಾಟಕ ಬೇಡ, ಅವರು ಸ್ವಂತ ಕ್ಷೇತ್ರಕ್ಕೆ ಹೋಗಿ ಬರ್ಲಿ. ಜನ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ನೀರಿನ ವಿಚಾರವಾಗಿ, ಮುಂದಿನ ಬರೋ ಚುನಾವಣೆಗೆ ಪರಮೇಶ್ವರ್ ಅದ್ ಏನ್ ಮುಖ ಎತ್ಕೊಂಡು ಹೋಗಿ ಮತ ಕೇಳ್ತಾರೆ ರಕ್ಷಾ ಅವರು? ಖಂಡಿತ ಅದನ್ನಾದ್ರೂ ಯೋಚನೆ ಮಾಡ್ಬೇಕಿತ್ತು. ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಇನ್ನು ಚುನಾವಣೆ ಬರುತ್ತೆ. ತುಮಕೂರಿನಲ್ಲಿ ಆಗಿರುವಂತಹ ಬರದ ಛಾಯೆಯನ್ನ ವಿವರವಾಗಿ ಪ್ರತಿಯೊಂದು ಮಾಧ್ಯಮಗಳು ತೋರಿಸಿದೆ. ಪಬ್ಲಿಕ್ ಟಿವಿ ಅಲ್ಲೇ ಒಂದು ಅಭಿಯಾನವನ್ನ ಕೂಡ ಮಾಡಿತ್ತು. ಸೊ ಆ ಮೂಲಕನಾರು ಹೋಗ್ತಿರುವಂತಹ ಈ ಟ್ರಿಪ್ ನ ಕ್ಯಾನ್ಸಲ್ ಮಾಡಿ ಅವರು ತುಮಕೂರಿಗೆ ಭೇಟಿ ಕೊಟ್ಟಿದ್ರೆ, ಈ ಸಮಯದಲ್ಲಿ ಅಲ್ಲಿನ ನೀರಿನ ದಾಹವನ್ನ ತಣಿಸಿದ್ರೆ ಮತ್ತಷ್ಟು ಜನರ ಒಂದು ಓಲೈಕೆಗೆ ಪಾತ್ರ ಆಗ್ತಿದ್ರು ಅನ್ಸುತ್ತೆ. ಎಲ್ಲ ಒಂದ್ ಕಡೆ ಅವೆಲ್ಲವನ್ನು ಬದಿಗೆ ಹೊತ್ತಿ ನನ್ನ ಒಂದು ಟೈಮ್ ಪಾಸ್, ನನ್ನ ಒಂದು ಮೋಜು ಮಸ್ತಿ, ನನ್ನ ಒಂದು ಕೂಲ್ ಪ್ಲೇಸ್ ನಲ್ಲಿ ನಾನು ಈ ವಾತಾವರಣ ಕಳೆಯುವಂತಹ ಒಂದು ದಿನಗಳೇ ನನಗೆ ಬೆಟರ್ ಅಂತ ಹೇಳಿ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಅದು ಅದೇ ಟೀಮ್ ಹೋಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಒಂಥರ ಲಾಟ್ರಿ ಅನ್ಸುತ್ತೆ. ಕಮಿಷನರ್ಗೆ ಸಿಕ್ಕಂತಹ ಒಂದು ಹುದ್ದೆಗೆ, ಪ್ರವೀಣ್ ಸೂದ್ ಅವರಿಗೆ ಸಿಕ್ಕಂತಹ ಒಂದು ಹುದ್ದೆಗೆ ಥ್ಯಾಂಕ್ಫುಲ್ ಆಗಿ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಳ್ಳೋದು, ಒಬ್ರಿಗೊಬ್ರು ಒಳ್ಳೆಯ ಉಲ್ಲಾಸಕರ ವಾತಾವರಣದಲ್ಲಿ ಇದ್ದು ಬರೋದು, ನಿಜವಾಗ್ಲೂ ಒಂದೊಳ್ಳೆ ಟೀಮ್ ಕಟ್ಕೊಂಡಿದ್ದಾರೆ. ಈ ಟೀಮು ಜನಪರವಾಗಿ ಕೆಲಸ ಮಾಡಬೇಕಾಗಿತ್ತು, ಬೆಂಗಳೂರಿನ ಜನತೆಗಾಗಿ ಕೆಲಸ ಮಾಡಬೇಕಿತ್ತು. ಆದರೆ ಈ ಟೀಮ್ ತಮ್ಮದೇ ಆದಂತಹ ಒಂದು ಮೋಜು ಮಸ್ತಿ, ರಿಲ್ಯಾಕ್ಸೇಷನ್ಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ದಿವ್ಯಾ. ಓಕೆ, ಈಗ ಹೊರಟು ನಿಂತಿದ್ದಾರಲ್ಲ, ಯಾವ್ದಾದ್ರು ಒಂದು ಸಣ್ಣ ಹಳ್ಳಿಗೆ ಹೋಗಿ ಅಥವಾ ಅಲ್ಲಿ ಯಾರಿಗಾದ್ರೂ ಪರಿಹಾರ ಏನಾದ್ರೂ ನೀಡಿದ್ದಾರಾ? ಒಂದ್ ಟ್ಯಾಂಕರ್ ನೀರೇನಾದ್ರೂ ಕಳ್ಸಿದ್ದಾರಾ? ಇದ್ರೆ ದಾಖಲೆ ಇದ್ರೆ ಕೇಳಿ ರಕ್ಷಾ, ಬಿಡ್ಬೇಡಿ. ಯಾಕಂದ್ರೆ ಜನ ಇವ್ರಿಗೆ ಮತ ಕೊಟ್ಟಿರ್ತಾರೆ. ಇವರು ಗೃಹ ಸಚಿವರು, ನಮ್ಮ ಕರ್ನಾಟಕದ ಗೃಹ ಸಚಿವರು, ಆದ್ರೂ ಕೂಡ ಇವ್ರದೇ ಆದ ಒಂದು ಜವಾಬ್ದಾರಿ ಇರುತ್ತೆ. ಜನ ಇಷ್ಟು ನರಳ್ತಾ ಇದ್ದಾರೆ, ಬರಗಾಲ, ನೀರಿಲ್ಲ ಕುಡಿಯಕ್ಕೆ, ಇವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ ಅಂತ. ಖಂಡಿತ ದಿವ್ಯಾ, ಮನ್ಸು ಹೇಗ್ ಬರುತ್ತೆ? ಜನ ನೀರಿಲ್ದಾನೆ ನೀರು ಕುಡಿದಾನೆ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಮೋಸ್ಟ್ಲಿ ಅನ್ಸುತ್ತೆ ಅವ್ರ ಮನೇಲಿ ನೀರು ಬಂದಿರಲಿಲ್ಲ ಅಂದಿದ್ರೆ, ಅವ್ರು AC ಹಾಕ್ಲಿಕ್ಕೆ ನೀರು ಇರಲಿಲ್ಲ ಅಂದಿದ್ರೆ, ಅವ್ರ ಕಾರ್ನಲ್ಲಿ AC ಆನ್ ಆಗ್ಲಿಲ್ಲ ಅಂದಿದ್ರೆ ಪಾಪ ತಲೆ ಕೆಡಿಸ್ಕೊತಿದ್ರು ಅಂತ. ಅಲ್ಲಿ ಯಾರೋ ನರಳ್ತಿರೋದು ಅವ್ರ ಕ್ಷೇತ್ರದ ಯಾವತ್ತೋ ಮತ ಹಾಕಿದ ಜನ ದಿವ್ಯಾ. ಹಾಗಿರ್ಬೇಕಾದ್ರೆ ಅವರಿಗೆ ಇದ್ರ ಬಗ್ಗೆ ಕೇರ್ಲೆಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಕೇರ್ಲೆಸ್ ಆಗಿ ಅವರು ಚಿಂತನೆ ನಡೆಸ್ತಾ ಇದ್ದಾರೆ. ಖಂಡಿತ ನೀವು ಹೇಳಿದ ಮಾತು ಸತ್ಯ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಅವರು ಅವರ ಕ್ಷೇತ್ರಕ್ಕೆ ಹೋಗಿ ಈ ಸಮಯದಲ್ಲಿ ಜನರ ಪರವಾಗಿ ನಿಂತಿದ್ರೆ
1 ವರ್ಷದ ನಂತರ ಜನ ಅವ್ರ ಪರವಾಗಿ ನಿಲ್ತಿದ್ರು ಅಂತ ನಿಜವಾಗ್ಲೂ ಪರಮೇಶ್ವರ್ ಅವರು ಎಚ್ಚೆತ್ಕೋಬೇಕಾಗಿದೆ. ಸೊ ಪದೇ ಪದೇ ಅದೇ ಟೀಮ್ ಜೊತೆ ಪ್ರವೀಣ್ ಸೂದ್ ಹಾಗೆ ಕೆಂಪಯ್ಯ ಅವರ ಟೀಮ್ ಏನಿದೆ ಅದೇ ಟೀಮ್ ಜೊತೆಲಿ ಇವರು ಹೋಗ್ತಿರ್ತಕ್ಕಂಥದ್ದು, ಅದು ಸರ್ಕಾರಿ ದುಡ್ಡಿನಲ್ಲಿ ಇವರು ಕಾನ್ಫರೆನ್ಸ್ ಹೆಸರಿನಲ್ಲಿ ಹೋಗ್ತಿರ್ತಕ್ಕಂಥದ್ದು. ಅದು ಈ ಟೈಮ್ ನಲ್ಲಿ ಅವರು ಕಾನ್ಫರೆನ್ಸ್ ನಲ್ಲಿ ಕಲ್ತು ಏನನ್ನ ಅಳವಡಿಸ್ಕೋಬೇಕು, ಸದ್ಯಕ್ಕೆ ಇರ್ತಕ್ಕಂಥದ್ದು ಬರದ ಛಾಯೆ, ಸದ್ಯಕ್ಕೆ ಇರ್ತಿರಕ್ಕಂಥದ್ದು ನೀರಿನ ದಾಹ, ಅದನ್ನ ತೀರಿಸಬೇಕು. ಅದನ್ನ ತೀರಿಸಲಿಕ್ಕೆ ಅವರು ಎಲ್ಲೂ ಹೋಗಿ ಕಲಿಬೇಕಾಗಿಲ್ಲ. ಯಾಕಂದ್ರೆ ಕರ್ನಾಟಕದ ಪರಿಸ್ಥಿತಿ ಏನು, ನಮ್ಮ ಕ್ಷೇತ್ರದ ಪರಿಸ್ಥಿತಿ ಏನು, ಎಲ್ಲಿಂದ ನೀರು ತಂದ್ಕೊಡ್ಬೋದು, ಯಾವ ರೀತಿ ನಮ್ಮ ಜನಕ್ಕೆ ನಾವು ಉತ್ತರವನ್ನ ಕೊಡ್ಬೋದು ಅಂತಕ್ಕಂಥದ್ದು ಸದ್ಯದ ಪರಿಸ್ಥಿತಿ ಅವರಿಗೆ ಗೊತ್ತಿರಬೇಕಿತ್ತು ಅಂತ ಅನ್ಸುತ್ತೆ ದಿವ್ಯಾ. ಎಕ್ಸಾಕ್ಟ್ಲಿ ರಕ್ಷಾ, ಇನ್ನು 1 ವರ್ಷ ಇದೆ, ಜನ ಎಲ್ಲ ಬರೆದಿಟ್ಕೊಳ್ತಾ ಇದ್ದಾರೆ. ಇನ್ನು ಫಾರಿನ್ ಟ್ರಿಪ್ ಓಡಿಲಿ, ಮುಂದಿನ ವರ್ಷ ಅವ್ರಿಗೆ ಗೊತ್ತಾಗತ್ತೆ ಏನು ಅಂತ. ಎನಿವೇಸ್, ಧನ್ಯವಾದಗಳು ರಕ್ಷಾ ತಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಡೈರಿ ಪ್ರಸ್ತಾಪ ಮಾಡಿದ ನಂತರ ಮತ್ತು ಆ ಡೈರಿಯಲ್ಲಿ ಗೋವಿಂದರಾಜು ಅವರದ್ದು ಎನ್ನಲಾಗಿರುವ ಡೈರಿಯಲ್ಲಿ 65 ಕೋಟಿ ರೂಪಾಯಿ ಕಪ್ಪವನ್ನ ಸ್ಟೀಲ್ ಬ್ರಿಡ್ಜ್ ನಲ್ಲಿ ಒಪ್ಪಿಸಿರುವ ವಿಚಾರ ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಒಂದಿಷ್ಟು ಚಿಗುರಿಕೊಂಡಂಗೆ ಕಾಣಿಸ್ತಾ ಇದೆ. ಆನಗೇಡಿ ಮಾವನೇ ಸೊಸೆಯನ್ನ ಮಂಚಕ್ಕೆ ಕರೆದಿದ್ದಾನೆ. ಈ ಬಗ್ಗೆ ಅತ್ತೆಗೆ ದೂರು ಕೊಟ್ರೆ ಮಾವ ಹೇಳ್ದಂಗೆ ಕೇಳು ಅಂತಾರಂತೆ. ಗಂಡನಿಗೆ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳು, ಇಲ್ಲದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಆ ಗಂಡ ದುರಳ ಮಾವ ಅತ್ತೆಯ ಕಾಟದಿಂದ ಬೇಸತ್ತಂತ ಗೃಹಿಣಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.